ಪ್ರತಿ ನಗರದಲ್ಲೂ ತುರ್ತು ಸಂದರ್ಭದಲ್ಲಿ ಸಹಾಯವು ಅತ್ಯಂತ ವೇಗವಾಗಿ ತಲುಪಬೇಕು. ಬೆಂಗಳೂರಿನಂತಹ ವೇಗವಾಗಿ ಬೆಳೆಯುತ್ತಿರುವ ನಗರದಲ್ಲಿ ತುರ್ತು ಪರಿಸ್ಥಿತಿಗಳು ಯಾವುದೇ ಸೂಚನೆ ಇಲ್ಲದೆ ಬರುತ್ತವೆ. ಇವುಗಳಲ್ಲಿ ಕೆಲವು ದೈಹಿಕವಾಗಿದ್ದರೆ ಇನ್ನು ಕೆಲವು ನಮ್ಮ ಕಣ್ಣಿಗೆ ಕಾಣದ ಭಾವನಾತ್ಮಕ ಸವಾಲುಗಳಾಗಿರುತ್ತವೆ. ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸಿಲುಕಿರುವ ವ್ಯಕ್ತಿಗಳಿಗೆ ಹೆಚ್ಚಾಗಿ ಮೊದಲು ಸ್ಪಂದಿಸುವವರೇ ನಮ್ಮ ಬೆಂಗಳೂರು ಪೊಲೀಸರು. ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ತೊಂದರೆ, ಭಾವನಾತ್ಮಕ ಕುಸಿತ ಮತ್ತು ಮಾನಸಿಕ ಅಸಹಾಯಕತೆಗಳು ದೈನಂದಿನ ತುರ್ತು ಪರಿಸ್ಥಿತಿಗಳ ಭಾಗವಾಗಿವೆ. ಆದ್ದರಿಂದ ವೃತ್ತಿಪರ ಮಾನಸಿಕ ಆರೋಗ್ಯ ಬೆಂಬಲ ಮತ್ತು ಆಪ್ತ ಸಮಾಲೋಚನೆ ಅತ್ಯಂತ ಅಗತ್ಯ. ಭಾರತದ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಟೆಲಿಮನಸ್ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುತ್ತದೆ. ಒಂದು ಐತಿಹಾಸಿಕ ಏಕೀಕರಣದ ಮೂಲಕ ನಮ್ಮ 112 ಮತ್ತು ಟೆಲಿಮಾನಸ್ ಈಗ ಕೈ ಜೋಡಿಸಿವೆ. ಈಗ ತುರ್ತು ಪರಿಸ್ಥಿತಿಯಲ್ಲಿರುವವರಿಗೆ ಸೂಕ್ತ ಪೊಲೀಸ್ ಸೇವೆ ಅಥವಾ ತಜ್ಞರಿಂದ ಆಪ್ತ ಸಮಾಲೋಚನೆ ಕೇವಲ ಒಂದು ಕರೆಯಲ್ಲಿ ಲಭ್ಯವಾಗಲಿದೆ. ಪೊಲೀಸ್ ಸಿಬ್ಬಂದಿ ಮತ್ತು 112 ಕರೆ ನಿರ್ವಾಹಕರು ಮಾನಸಿಕ ತೊಂದರೆಯ ಲಕ್ಷಣಗಳನ್ನು ಗುರುತಿಸಲು, ಸಹಾನುಭೂತಿಯಿಂದ ಸ್ಪಂದಿಸಲು ಮತ್ತು ಸರಿಯಾದ ಸಮಯದಲ್ಲಿ ವ್ಯಕ್ತಿಗಳಿಗೆ ಸರಿಯಾದ ಬೆಂಬಲ ನೀಡಲು ವಿಶೇಷ ತರಬೇತಿ ಪಡೆದಿದ್ದಾರೆ. ಈ ಸಮನ್ವಯದ ಪ್ರಯತ್ನವು ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಸಂಕಷ್ಟದಲ್ಲಿರುವ ಯಾರೂ ಒಂಟಿಯಲ್ಲ ಎನ್ನುವ ಭರವಸೆ ನೀಡುತ್ತದೆ. ಫೆಬ್ರವರಿ 4, 2026ರಂದು ಬೆಂಗಳೂರು ನಗರ ಪೊಲೀಸ್ 112 ಮತ್ತು ಟೆಲಿಮನಸ್ 14416 ಈ ಸಂಯೋಜಿತ ಮಾನಸಿಕ ಆರೋಗ್ಯ ಸ್ಪಂದನ ವ್ಯವಸ್ಥೆಯನ್ನು ಹೆಮ್ಮೆಯಿಂದ ಲೋಕಾರ್ಪಣೆ ಮಾಡುತ್ತಿವೆ. ಕಾಳಜಿ ಮತ್ತು ಸಮನ್ವಯದೊಂದಿಗೆ ಸಹಾಯವು ಈಗ ನಿಮ್ಮ ಬೆರಳ ತುದಿಯಲ್ಲೇ ಸಿಗಲಿದೆ.